ಆಸ್ತಿ ವಿಚಾರಕ್ಕೆ ದಾಯಾದಿಗಳ ನಡುವೆ ಕಲಹ ಉಂಟಾಗಿ ಕುಡುಗೋಲಿನಿಂದ ಕೊಚ್ಚಿ ಕೊಲೆಗೆ ಯತ್ನಿಸಿರುವಂತಹ ಪ್ರಕರಣ ರಾಜಕೀಯ ಪ್ರಭಾವದಿಂದ ಆರೋಪಿಗಳನ್ನ ಇದುವರೆಗೂ ಕೂಡ ಬಂಧಿಸಿಲ್ಲ ಅನ್ನುವಂತಹ ಆರೋಪ ಹಂಸಬಾವಿ ಪೊಲೀಸರ ಮೇಲೆ ಇದೀಗ ಕೇಳಿ ಬರ್ತಾ ಇದೆ. ಹಾವೇರಿ ಜಿಲ್ಲೆಯ ಹಿರೇಕೆರೂರು ತಾಲೂಕಿನ ಸುತ್ತಕೋಟಿ ಗ್ರಾಮದಲ್ಲಿ 2 ಗುಂಟೆ ಜಾಗದ ವಿಚಾರಕ್ಕೆ ಹಲ್ಲೆಗೆ ಒಳಗಾದ ಸಿದ್ದೇಶ್ ಬಣಕಾರ ಹಾಗೂ ಆರೋಪಿ ರವಿ ಬಣಕಾರ ಕುಟುಂಬದ ನಡುವೆ ಜಾಗದ ವಿಚಾರಕ್ಕೆ ಆಗಾಗ ಕಲಹ ನಡೀತಾ ಇತ್ತು. ಆದರೆ ಕಳೆದ ಏಪ್ರಿಲ್ 21ರ ರಾತ್ರಿ ರವಿ ಬಣಕಾರ ಕುಟುಂಬದವರು ಸಿದ್ದೇಶ ಬಣಕಾರ ಕುಟುಂಬದ ಮೇಲೆ ಕುಡುಗೋಲಿನಿಂದ ದಾಳಿಯನ್ನು ನಡೆಸಿದ್ದಾರೆ. ಗಲಾಟೆಯಲ್ಲಿ ಸಿದ್ದೇಶ ಬಣಕಾರ ಮೇಲೆ ಕುಡುಗೋಲಿನಿಂದ ಹಲ್ಲೆ ನಡೆಸಿದಾಗ ಕೈಗೆ ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಆದರೆ ಘಟನೆ ನಡೆದು 10 ದಿನ ಕಳೆದರೂ ಕೂಡ ಹಂಸಬಾವಿ ಪೊಲೀಸರು ಯಾವೊಬ್ಬ ಆರೋಪಿಯನ್ನ ಬಂಧನ ಮಾಡಿಲ್ಲ. ಇದಕ್ಕೆ ರಾಜಕೀಯ ಕೈವಾಡ ಇದೆ ಅಂತ ಹೇಳಿ ಹಲ್ಲೆಗೆ ಒಳಗಾದ ಸಿದ್ದೇಶ ಕುಟುಂಬಸ್ಥರು ಆರೋಪವನ್ನ ಮಾಡುತ್ತಿದ್ದಾರೆ. ಸದ್ಯ ಹಂಸಬಾವಿ ಪೊಲೀಸ್ ಠಾಣೆಯಲ್ಲಿ 8 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದು, ಆರೋಪಿಗಳನ್ನ ಬಂಧನ ಮಾಡದೇ ಇರುವಂತದ್ದು ಪೊಲೀಸ್ ಇಲಾಖೆ ವಿರುದ್ಧ ಸಾಕಷ್ಟು ಅನುಮಾನಗಳನ್ನ ಹುಟ್ಟು ಹಾಕಿದ್ದು ಸುಳ್ಳಲ್ಲ. ಅಲ್ಲ ಕಕ್ಕ ನಾ ಏನ್ರ ಅಂದಾನೆ ನೋಡಲ್ಲಿ ನಾವೇನ್ರ ಅಂದಾವೆ ಮಧ್ಯಾಹ್ನ ಬಂದವನ ಬೆಕ್ಕಿ ಹಾಕ ಹೋಗ್ಲಿ ಬಿಡು ನೀ ಸುಮ್ಮನಿರಮ್ಮ ಅದು ಏನ್ರ ಹಾಕ ಸುಮ್ಮನಿರ ನಮ್ಮ ಹೆಣ ಹೋಗ್ಲಿ ನಾವು ನೋಡೋಣ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.